ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಿಲ್ ಮೆನ್ ಪೇಜ್. ಸೊ ಇವತ್ತು ನಿಮ್ಮ ಒಂದು ಸ್ವೀಟ್ ಕಾರ್ನಲ್ಲಿ ಏನಾದರೂ ನಿಮಗೆ ಈ ಥರ ಡೌನಿ ಅಥವಾ ರಸ್ಟ್ ಆಗಿರಲಿ ಅಥವಾ ಯಾವುದೇ ರೀತಿ ಜಿಂಕ್ ಡೆಫಿಷಿಯನ್ಸಿ ಇದ್ದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ನಾನು ಸೊಲ್ಯೂಷನ್ಸನ್ನು ಕೊಡ್ತೇನೆ ನಿಮಗೆ. ಸೊ ಮೊದಲನೇದಾಗಿ ರಸ್ಟು ಮತ್ತು ಡೌನಿಗೆ ಸೊ ಈ ಒಂದು ಎರಡು ಡಿಸೀಸಸ್ಗೆ ಒಂದೇ ಕೆಮಿಕಲನ್ನು ಸ್ಪ್ರೇ ಮಾಡ್ಬೋದು. ಏನಪ್ಪ ಅಂದರೆ ಕವಚ್ ಆಗಿರಲಿ, ಅವತಾರ್ ಆಗಿರಲಿ, ಅದ್ರ ಜೊತೆಗೆ ಜಟಾಯು ಆಗಿರಲಿ, ಅದ್ರ ಜೊತೆಗೆ ಕರ್ಜೆಟ್ ಆಗಿರಲಿ ಅಥವಾ ಗೆಲಿಲಿಯೋ ಸೆನ್ಸಾ ಆಗಿರಲಿ. ಅದು ಅಲ್ಲದೆ ನೀವೇನಾದರೂ ಒಂದು ಮಾಲಿಕ್ಯೂಲ್ಸ್ ಸ್ಟಾಪ್ ಮಾಲಿಕ್ಯೂಲ್ಸ್ ಹೋಗ್ತಂದ್ರೆ ಅಮಿಸ್ಟರ್ ಆಗಿರಲಿ ಅಥವಾ ಕಸ್ಟೋಡಿ ಆಗಿರಲಿ, ಈ ರೀತಿ ಮಾಲಿಕ್ಯೂಲ್ಸನ್ನು ಸ್ಪ್ರೇ ಮಾಡ್ಕೋಬಹುದು ಡಿಪೆಂಡ್ ಆನ್ ಯುವರ್ ಬಜೆಟ್. ಸೊ ನಮ್ಮ ಒಂದು ಪ್ರೆಸೆಂಟ್ ಸ್ವೀಟ್ ಕಾರ್ನಲ್ಲಿ ರೈತರು ಫೇಸ್ ಮಾಡ್ತಿರುವಂತಹ ಅಪಾರ್ಟ್ ಫ್ರಮ್ ಏನು ಹುಳ ಬಿಟ್ಟರೆ ಬೇರೆ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂದರೆ ಅದು ಡೌನಿ ಮತ್ತು ಅದ್ರ ಜೊತೆಗೆ ರಸ್ಟ್ ಪ್ರಾಬ್ಲಮ್, ಅದ್ರ ಜೊತೆಗೆ ಜಿಂಕ್ ಡೆಫಿಷಿಯನ್ಸಿ. ನಿಮಗೆ ರಸ್ಟು ಮತ್ತು ಡೌನಿಗೆ ಏನು ಸ್ಪ್ರೇ ಮಾಡ್ಬೇಕಂತ ಹೇಳಿದ್ದೀನಿ. ಇನ್ನು ಜಿಂಕ್ ಡೆಫಿಷಿಯನ್ಸಿಗೆ ಯೂಶಲಿ ನಿಮಗೆ ಮೇಲ್ಭಾಗದಲ್ಲಿ ಏನಾದರೂ ವೈಟ್ ಕಲರ್ ಕಾಣಿಸ್ತಿದೆಯಾ ಅಂದರೆ ಜೋಳದಲ್ಲಿ ಸ್ವೀಟ್ ಕಾರ್ನಲ್ಲಿ ನೀವು ಜಿಂಕ್ ಡೆಫಿಷಿಯಂಟ್ ಅಂತ ಐಡೆಂಟಿಫೈ ಮಾಡಬೇಕು. ನಿಮಗೆ ಕೆಳಗಡೆ ಭಾಗದಿಂದ ಮೇಲ್ಗಡೆ ಭಾಗದವರೆಗೂ ನಿಮಗೆ ಕಂಪ್ಲೀಟಾಗಿ ಏನಾದರೂ ವೈಟ್ ಆಗಿ ಕಾಣಿಸ್ತಿದೆಯಾ ಅಂದರೆ ಅದು ಡೌನಿ ಆಗಿ ಕನ್ಸಿಡರೇಷನ್ ಮಾಡಬೇಕು. ಇನ್ನೊಂದು ಸಣ್ಣ ಟಿಪ್ ಏನಪ್ಪ ಅಂದರೆ, ಸೊ ಈ ಬ್ಯಾಕ್ಗ್ರೌಂಡಲ್ಲಿ ನೀವು ಈ ಥರ ಅಬ್ಸರ್ವ್ ಮಾಡಿದ್ರೆ ಡೌನಿ ಬಂದಿದ್ರೆ ನಿಮಗೆ ಅಲ್ಲಿ ಪೌಡ್ರಿ ಥರ ಕಾಣಿಸುತ್ತೆ, ಅಂದರೆ ಪೌಡ್ರ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡ್ಕೊಂಡು ಡೌನಿ ಅಂತ ಡಿಸೈಡ್ ಮಾಡಿ. ಸೊ ಅದಕ್ಕೆ ನೀವು ಸ್ಪ್ರೇ ಮಾಡಬೇಕಾದಂಥ ಕೆಮಿಕಲ್ಸ್ ಈಗಾಗಲೇ ಹೇಳಿದ್ದೀನಿ. ಸೊ ಇನ್ನು ಜಿಂಕ್ ಡೆಫಿಷಿಯನ್ಸಿಗೆ ನೀವು ಮೇಲ್ಗಡೆ ವೈಟ್ ಆಗಿ ಆಗಿರುತ್ತೆ. ಈ ತೋಟದಲ್ಲಿ ನಮ್ಮ ತೋಟದಲ್ಲಿ ಆಗಿಲ್ಲ, ಇಲ್ಲಾಂದರೆ ತೋರಿಸ್ತಿದೆ ನಿಮಗೆ. ಸೊ ಆ ಒಂದು ಇದಕ್ಕೆ ನೀವು ಎಬಿಟಾ ಜಿಂಕ್ ಅಂದರೆ ಒಂದು ಎಕರೆಗೆ ಒಂದು ಬ್ಯಾರೆಲ್ಗೆ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು 1/4 kg ಜಿಂಕನ್ನು ಹಾಕ್ಕೊಂಡು ನೀವು ಉಳು ಮದ್ದು ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಸ್ಪ್ರೇ ಮಾಡ್ಕೊಂಡ್ರೆ ಮುಗಿಯುತ್ತೆ. ಇದಿಷ್ಟು ವಿಡಿಯೋದಲ್ಲಿ ಇದೇ ರೀತಿಯಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.